ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸುಮಾರು ಜನ ನಿನ್ನೆ ದಿನ ಡ್ರಾಫ್ಟ್ ಅನ್ನ ಏನು ಬಿಟ್ಟಿದ್ದಾರೆ, ಕರಡನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಒಂದಿಷ್ಟು ಗೊಂದಲಕಾರಿಗಿರ್ತಕ್ಕಂಥ ವಿಚಾರಗಳಿದೆ. ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ PhD ಅವರಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಗೊಂದಲಗಳು ಇದಾವೆ ಅನ್ನುವಂಥದ್ದನ್ನ ನಿಮ್ ಮುಂದೆ ನಾನು ಹೇಳ್ತಾ ಇದ್ದೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಸುಮಾರು ಜನಕ್ಕೆ ಇದು ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದ ಕಾಲುಗಳು ನೋಡಿದ್ರೆ ಸೊ ಅದನ್ನ ನೀವು ನಿರೀಕ್ಷೆ ಮಾಡಕ್ಕಾಗಲ್ಲ, ಆ ರೀತಿ ಕಾಲುಗಳು ಬರ್ತಾ ಇದೆ. ಸೊ ಇಲ್ಲಿ PSTR ಒಟ್ಟು PUC 50% ಎಲಿಜಿಬಿಲಿಟಿ ಅರ್ಹತಾ ಮಾನದಂಡ ಎಷ್ಟು ಅಂತಂದ್ರೆ 50% ಇದೆ. ಹೌದಾ, 50% ಇದೆ. ಇನ್ನ ಇದನ್ನು ಹೊರತುಪಡಿಸಿ ಗೊಂದಲ ಏನು ಅಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾನೆ. ಏನು ಅಂತಂದ್ರೆ PUC ಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷ ಡಿಪ್ಲೊಮಾ, 2 ವರ್ಷದ ಇರ್ಲಿ 4 ವರ್ಷದಲ್ಲಿ ಬಟ್ D.Ed ಆಗಿರ್ಬೇಕು ಅಂತಿದೆ. ಅದರಲ್ಲಿ ಏನ್ ಪಾತ್ರ 50% ಆಗಿರ್ಬೇಕು ಅಂತಿದೆ. ಇದನ್ನ ಹೊರತುಪಡಿಸಿ ಭಾಷಾ ಶಿಕ್ಷಕರಾಗಬೇಕು ಅಂತಂದ್ರೆ ಕನಿಷ್ಠ 50 ಅಂಕಗಳು. ಈಗ ಎಕ್ಸಾಂಪಲ್, ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂತಂದ್ರೆ PUC ಒಟ್ಟಾರೆ 50%. ಬಟ್ ಏನಂತಂದ್ರೆ ಕನ್ನಡ ಭಾಷೆ ಶಿಕ್ಷಕರಾಗಬೇಕು ಅಂತಂದ್ರೆ ಕನ್ನಡದ ವಿಷಯದಲ್ಲಿ 50 ಅಂಕಗಳನ್ನ ಪಡೆದಿರ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಬೇಕು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂತಂದ್ರೆ 50 ಅಂಕಗಳು ಮಿನಿಮಮ್ ಏನಪ್ಪಾ ಅಂದ್ರೆ 50 ಅಂಕಗಳನ್ನು ಪಡೆದಿರ್ಬೇಕು. ಟೋಟಲ್ 50% ಇರಬೇಕು. ಅದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಮಾನದಂಡ. ಹೌದಾ. ಸೊ ಇಲ್ಲಿ ಇನ್ನು ಇದಾದ ನಂತರ ನೆಕ್ಸ್ಟ್, ಪ್ರಾಥಮಿಕ ಶಾಲಾ ಶಿಕ್ಷಕರು ಆಂಗ್ಲ ಭಾಷೆ ಆಗಿದ್ದಲ್ಲಿ ಕಡ್ಡಾಯವಾಗಿ ಆಂಗ್ಲ ಭಾಷೆ ಎಂಬುದನ್ನ ನಾವು ಅಲ್ಲಿ 50 ಅಂಕಗಳನ್ನು ಪಡೆದಿರಲೇಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ವಿಜ್ಞಾನ ಹುದ್ದೆ ಆಗಿದ್ದಲ್ಲಿ PUC ಯಲ್ಲಿ ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಪ್ರತ್ಯೇಕವಾಗಿ ಕನಿಷ್ಠ ಏನಾಗಬೇಕು 50 ಅಂಕಗಳನ್ನ ಪಡೆದಿರ್ಬೇಕು. ನೋಡಿ, ಇಲ್ಲಿ ಆರ್ಟ್ಸ್ದವ್ರಿಗೆ ಯಾವ ರೀತಿ ಸಮಸ್ಯೆ ಇಲ್ಲ. ಇರ್ತಕ್ಕಂಥ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅವ್ರು ಇದೆ. ಹೌದಾ. ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಯಾರಿದಾರಲ್ಲ ಅವ್ರಿಗೆ ಮಾತ್ರ ಏನ್ ಪಾತ್ರ, ಅವರು ಅಲ್ಲಿ ಪ್ರತಿ ಒಂದು ವಿಷಯದಲ್ಲಿ 50 ಅಂಕಗಳನ್ನ ಪಡೆದಿರ್ಬೇಕು. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯಾಕಂತಂದ್ರೆ ಇದರಿಂದ ಸುಮಾರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ತುಂಬಾ ಏನ್ ಪಾತ್ರ ಗೊಂದಲವನ್ನ ಹೆಚ್ಚಿಕೊಂಡಿದ್ದೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಟೋಟಲ್ PUC 50% ಇದೆ. ನೀವೇನಾದ್ರೂ ಭಾಷಾ ಶಿಕ್ಷಕರು, ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕು ಅಂತಂದ್ರೆ ಆ ಒಂದು ಯಾವ ಭಾಷೆಯಲ್ಲಿ ಯಾವ್ದಕ್ ನೀವು ಟೀಚರ್ ಆಗ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಅಲ್ಲಿ ಏನ್ ಪಾತ್ರ 50 ಅಂಕಗಳು ಇರಬೇಕು. ಇದು ಮ್ಯಾಂಡೇಟ್ರಿ. ಇನ್ನು ಇದರ ಹೊರತುಪಡಿಸಿ ಸೈನ್ಸ್ ಅವ್ರು ಮಾತ್ರ ಕಂಪಲ್ಸರಿ. ಯಾಕಂದ್ರೆ ಅವ್ರಿಗೆ ಈಗ ನೋಡಿ, ಸಾಮಾನ್ಯ ಅಂತೇಳಿ ಇದ್ರಾಗ ಮೆನ್ಷನ್ ಮಾಡಿಲ್ಲ. ಹೌದಾ. ಸಾಮಾನ್ಯ ಅಂತೇಳಿ ಆಗ್ಬೇಕು ಅಂದ್ರೆ ಇದ್ರ ಡ್ರಾಫ್ಟ್ ಅಲ್ಲಿ ನೀವೆಲ್ಲ ಏನ್ ಪಾತ್ರ ಅಬ್ಜೆಕ್ಷನ್ ಹಾಕ್ಬೇಕು. ಡ್ರಾಫ್ಟ್ ಅಲ್ಲಿ ಹಾಕ್ಬೇಕು. ಆಮೇಲೆ ಈ ವಿಜ್ಞಾನದಲ್ಲಿ ಈಗ ಆರ್ಟ್ಸ್ ಅವ್ರಿಗೆ ಏನು ಸಮಸ್ಯೆ ಇಲ್ಲ. ಇದು ಯಾಕೆ ಸಮಸ್ಯೆ ಇಲ್ಲ ಅಂತಂದ್ರೆ ಆರ್ಟ್ಸ್ದವರು ಆಗಿದ್ದುಕೊಂಡು ಕನ್ನಡದಲ್ಲಿ ನೀವು 50 ಅಂಕಗಳು ಪಡಿಲಿಲ್ಲ, ಅಥವಾ ಇಂಗ್ಲಿಷ್ ಅವರು ಭಾಷಾ ಶಿಕ್ಷಕರಾಗಬೇಕಂತೇಳಿ ಇಂಗ್ಲಿಷ್ ಅಲ್ಲಿ 50 ಅಂಕಗಳು ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಬಟ್ ಅದರ್ವೈಸ್ ಸಮಸ್ಯೆ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಅಬ್ಜೆಕ್ಷನ್ ಹಾಕಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಗಣಿತದವ್ರು ಏನ್ ಪಾತ್ರ, ಗಣಿತ ವಿಜ್ಞಾನ ಶಿಕ್ಷಕರಿಂದಲ್ಲ, ಇವ್ರಿಗೆ ಏನ್ ಪಾತ್ರ ಪ್ರತಿ ವಿಷಯದಲ್ಲಿ 50 ಅಂಕಗಳು ಬೇಕೇ ಬೇಕು. ಸೊ ನಿಮಗೂ ಏನ್ ಪಾತ್ರ ಟೋಟಲ್ 50% ಆಗ್ಬೇಕು ಅಂತಂದ್ರೆ ಅಬ್ಜೆಕ್ಷನ್ ಫಿಲ್ ಮಾಡಿ. ಲಾಸ್ಟ್ ಅವಧಿಯಲ್ಲಿ ಅಬ್ಜೆಕ್ಷನ್ ನಾವು ಸಾಕಷ್ಟು ಮನವಿ ಕೊಟ್ಟಿದ್ದೀವಿ. ಇದಕ್ಕೆ ಅಬ್ಜೆಕ್ಷನ್ ಕರಿತೀವಿ, ಡ್ರಾಫ್ಟ್ ಕರಿತೀವಿ, ಅವಾಗ ಹಾಕ್ರಿ ಅಂತ ಹೇಳಿದ್ದಾರೆ. ಸೊ ಸರ್ಕಾರ ಅವಕಾಶ ಕೇಳಿದೆ. ಸೊ ಈಗ ನೀವು ಅದಕ್ಕೆ ಏನ್ ಪಾತ್ರ ಅವಕಾಶವನ್ನ ಪಡ್ಕೊಳ್ಳಿ, ಇಷ್ಟೇ. ಸಮಸ್ಯೆ ಏನೂ ಇಲ್ಲ. ನೀವು ಸುಮ್ಮನೆ ವಿನಾಕಾರಣ ಹಂಗಾತ್ರಿ ಹಿಂಗಾತ್ರಿ ಅನ್ಕೋತ ಕುಣ್ಬೇಡಿ. ಎಲ್ಲವೂ ಏನ್ ಪಾತ್ರ ಇದರಲ್ಲಿ ಸ್ಪಷ್ಟವಾಗಿದೆ. ಯಾರೆಲ್ಲ ನೀವು ಇದರಲ್ಲಿ ಸಮಸ್ಯೆ ನಿಮ್ಗೆ ಆಗ್ತಿದೆಯಲ್ಲ ಅವ್ರೇನ್ ಪಾತ್ರ ಅಬ್ಜೆಕ್ಷನ್ ಹಾಕಬಹುದು. ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಇದರಲ್ಲೇ ಸಹಿತ ಬರವಣಿಗೆ ಇದೆ. ತುಂಬಾ ಏನ್ ಪಾತ್ರ ಟಫ್ ಆಗಿರ್ತಕ್ಕಂಥದ್ದು. ಥರ್ಡ್ ಪೇಪರ್ ಅಲ್ಲಿ ಈ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಏನ್ ಪಾತ್ರ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಯಾರು ಈ ಬರವಣಿಗೆಯಲ್ಲಿ ತುಂಬಾ ಚೆನ್ನಾಗಿ ಗ್ರಿಪ್ ಅನ್ನ ಹೊಂದಿರ್ತೀರಿ ಅವ್ರಿಗೆ ಏನ್ ಪಾತ್ರ ಈ ಹುದ್ದೆಗಳು ಸಿಗ್ತಾವ. ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬರವಣಿಗೆ ಸರಿ ಆಗಲಿಲ್ಲ ಅಂತಂದ್ರೆ ಹೋಯ್ತು ಗೋವಿಂದಾನೆ, ಅಲ್ಲಿ ಯಾವ್ದೇ ರೀತಿ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಮತ್ತೆ ಬರವಣಿಗೆ ಬಗ್ಗೆ ನೀವು ಅಷ್ಟು ಹಗುರವಾಗಿ ನೋಡ್ಕೋಬೇಡಿ. ಯಾಕಂದ್ರೆ ನಾನು ಅಷ್ಟು ಹಗುರವಾಗಿ ತಿಳ್ಕೊಂಡಿದ್ದೆ ಈ ಮೌಲ್ಯಮಾಪನ ಅಷ್ಟು ಈಸಿಯಾಗಿ ಆಗತ್ತೆ, ಅಥವಾ ಯಾರೋ ಮಾಡ್ತಾರ, ಅಥವಾ ಏನೋ ಅದು ವಸ್ತುನಿಷ್ಠ ವ್ಯಕ್ತಿನಿಷ್ಠ ಆಗತ್ತೆ ಅಂತೇಳಿ.
ವ್ಯಕ್ತಿನಿಷ್ಠ ಅಂತೂ ಅದು ಖಂಡಿತ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ. ಅದ್ರ ಬಗ್ಗೆ ಸಾಕಷ್ಟು ಅನಾಲಿಸಿಸ್ ಮಾಡಿದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ಸಹಿತ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಯಾವ ರೀತಿ ಚೆಕ್ ಆಗತ್ತೆ, ಅದಕ್ಕೆ ಹೊಡವಡಿ ಯಾವ ರೀತಿ ಮೆನ್ಷನ್ ಮಾಡ್ತಾರೆ. 2 ಈಗ ವ್ಯತ್ಯಾಸ, ಇಬ್ರು ಜನ ಚೆಕ್ ಮಾಡಿದ್ರೆ ಅಲ್ಲಿ ಲಾಟ್ ಆಫ್ ಡಿಫರೆನ್ಸ್ ಪತ್ರ ಅವ್ರು ಏನ್ ಮಾಡ್ತಾರೆ ಅವೆಲ್ಲವೂ ಇದೆ. ಹಂಗ ನಾವು ಅನ್ಕೊಂಡ್ರೆ ಸುಲಭವಾಗಿರ್ತಕ್ಕಂಥದ್ದು ಅಲ್ಲ. ಎಲ್ಲರೂ ಏನಪ್ಪಾ ಅಂದ್ರೆ ಬರವಣಿಗೆಗೆ ಸಿದ್ಧರಾಗಿ. ನೀವೇನು ಅಬ್ಜೆಕ್ಷನ್ ಹಾಕಿದ್ರು ಸಹಿತ ಬರವಣಿಗೆ ಚೇಂಜ್ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಾಗಾಗಿ PSTR ಹುದ್ದೆಗಳು ನೋಡಿ ಇಲ್ಲಿ ಟೋಟಲ್ 900 ಹುದ್ದೆಗಳು, 800 ಪ್ಲಸ್ 100. ನಾನ ಮಾಡ್ಸೇನಿ. ಇದು ನಾವು ಮಾಡಿಸಿರ್ತಕ್ಕಂಥದ್ದು ವಿಚಾರ ಗೊತ್ತಿರ್ಲಿ ನಿಮ್ಗೆ. ಮತ್ತೆ ಈ 2,500 ಆಕತಿ, 3,000 ಆಕತಿ, 4,000 ಆಕತಿ ಅಂತೇಳಿ ತಿರುಗಾಡ್ಕೊಂಡು ಜನ ಓಡಾಡ್ತಿರ್ತಾರಲ್ಲ, ಅಂತವ್ರ ಮಾತಂತೂ ಯಾವತ್ತೂ ಕೇಳಬೇಡಿ. ಈ ಹುದ್ದೆಗಳು ಇಷ್ಟೇ, ತಲೆ ಕೆಡಿಸ್ಕೋಬೇಡಿ. ಇನ್ನು ಹುದ್ದೆಗಳ ಸಂಖ್ಯೆ ಹೆಚ್ಚಾಗೋದು ಸಾಧ್ಯತೆ ಯಾಕಂದ್ರೆ ಕಡಿಮೆ ಇದೆ. ಸರ್ಕಾರ ಆಲ್ರೆಡಿ ಏನಪ್ಪಾ ಅಂದ್ರೆ ಜೀವ ಬಿಟ್ಟಿದೆ. ಇದಕ್ಕೆ ಬಹಳಷ್ಟು ಫೈಟ್ ಮಾಡ್ಬೇಕು. ಹಂಗ ಸಾಮಾನ್ಯವಾಗಿರ್ತಕ್ಕಂಥ ಫೈಟ್ ಮಾಡ್ರೆ ಆಗೋದಿಲ್ಲ. ಯಾಕಂದ್ರೆ ಇದರಲ್ಲಿ ಸುಮಾರು ಏನಪ್ಪಾ ಅಂದ್ರೆ ಸಮಸ್ಯೆ ಇದೆ. ಹುದ್ದೆಗಳ ಸಂಖ್ಯೆ ಇಲ್ಲ ಅಂತ ಹೇಳಿದವ್ ನಾನೇ. ಹುದ್ದೆಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿಸೋರು ನಾವೇ. ಹೌದಾ? ಇರ್ಲಿ, ಅದೇನೇ ಇರ್ಲಿ, ಯಾರು ಮಾಡಿಸಿದಾರ ಏನ ಅನ್ನುವಂಥದ್ದು ಮೇಲೆ ನಮ್ಮ ಆತ್ಮಕ್ಕೆ ಏನಪ್ಪಾ ಅಂದ್ರೆ ನಾವು ಹೇಳ್ಕೋಬೇಕಾಗತ್ತೆ. ಇನ್ನ ನೆಕ್ಸ್ಟ್ ಸಾಮಾನ್ಯ ಶಿಕ್ಷಕರು ಅಂತೇಳಿ ಆಗ್ಬೇಕು. ಈಗ ನಮ್ಮ ಮುಂದೆ ಆಪ್ಷನ್ಸ್ ಇರತಕ್ಕಂಥದ್ದು ಆರ್ಟ್ಸ್ ಟೀಚರ್ಗೆ ಒಂದು ಕನ್ನಡದಲ್ಲಿ ಭಾಷಾ ಶಿಕ್ಷಕರು ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ಬೇಕು. ಲ್ಯಾಂಗ್ವೇಜ್ ಟೀಚರ್ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ. ಅದನ್ನ ಬಿಟ್ರ ಎರಡನೇ ಆಪ್ಷನ್ಸ್ ಅಥವಾ ಮೊದಲನೇ ಆಪ್ಷನ್ಸ್ ಯಾವುದು ಅಂತ ಅನ್ಕೊಳ್ಳಿ. ಮೊದಲನೇ ಆಪ್ಷನ್ಸ್ ಯಾವ್ದು ಅಂದ್ರೆ ಸಾಮಾನ್ಯ ಶಿಕ್ಷಕರು. ಇಲ್ಲ ಅಂದ್ರೆ ಈಗೇನ್ ಲ್ಯಾಂಗ್ವೇಜ್ ಟೀಚರ್ ಕರಿತಾರಲ್ಲ ಅದನ್ನ ಹೆಚ್ಚಿಗೆ ಕರೀಲಿ. ಎರಡೇ ಆಪ್ಷನ್ಸ್ ಇದೆ. ಇದನ್ನ ನೀವು ಮೆನ್ಷನ್ ಮಾಡಿ, ಸಾಮಾನ್ಯ ಶಿಕ್ಷಕರು ಅಂತೇಳಿ ಮೆನ್ಷನ್ ಮಾಡಿ. PUC ಓವರ್ 50% ಆರ್ಟ್ಸ್ ಅವ್ರಿಗೆ ಯಾವ್ದೇ ರೀತಿ ಸಮಸ್ಯೆ ಬೀಳೋದಿಲ್ಲ. ಹೌದಾ? ಸೊ ಇಲ್ಲಿ ಗಣಿತದವ್ರಿಗೆ ಮಾತ್ರ ಅದು ನಿಮ್ಗೇನ್ ಸಂಬಂಧಪಟ್ಟಿದ್ದಿಲ್ಲ. ಅವ್ರು ಇದ್ರೆ ಬೇಕಾದ್ರೆ ಅವ್ರು ಹಾಕೋತಾರ. ಎಸ್, ಓಕೆ. ಇದ್ರ PSTR ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ. ಮತ್ತೆ ಹಂಗೇನೇ ಇದ್ರು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಈಗ ನೋಡಿ ಆಲ್ರೆಡಿ ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ರನ್ನಿಂಗ್ ಇದೆ. ಇಂಟ್ರೆಸ್ಟ್ ಇದ್ದವರು ಸೊ 4 ಜನ ಕೇಳ್ಬಿಟ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್.